ಇನ್ನ ಬಂದಿಲ್ಲ ಅನ್ಸುತ್ತೆ. ಇಲ್ಲ ಸರ್. ಇನ್ನ ಇಲ್ಲ ಸರ್ ಇದು. ಒಂದ್ ನಿಮಿಷ ಕೊಡ್ತೀನಿ, ಅವ್ರ ಜೊತೆ ಮಾತಾಡಿ ನಾಗರಾಜು. ಕೊಡಿ ಕೊಡಿ ಕೊಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಗ್ರೂಪ್ ಅಲ್ಲಿ ಇದ್ದೀರಿ ತಾವು? ತಮ್ಮ ಜೊತೆಲಿ ಇದ್ದೀನಿ. ಹೌದಾ ಸರ್? ಹಾ ಹೌದು, ಹೇಳಿ ಸರ್. ತಾವೇ ಎಲ್ಲ ಹಾಕಿದ್ದೀರಾ? ಥ್ಯಾಂಕ್ ಯು ಸರ್. ಹಾ ಹೇಳಿ ಹೇಳಿ ಸರ್. ಈಗ ಇದು ಸೀರಿಯಲ್ ನಂಬರ್ 5 ಆಗಿದೆ ಅದು. ಹೌದಾ, ಸೀರಿಯಲ್ ನಂಬರ್ 5. ಏನು ಚಿಹ್ನೆ ಏನ್ ಬಂತು ಸರ್? ಚಿಹ್ನೆ ಏನಿಲ್ಲ ಸರ್ ಇದಕ್ಕೆ. ನಂಬರ್ ಕೊಟ್ಟಿದ್ದಾರಾ ಅಷ್ಟೇನಾ? ಬರೀ ನಂಬರು, ಪ್ರಾಶಸ್ತ್ಯ ಮತಗಳಿರೋದ್ರಿಂದ ಚಿಹ್ನೆ ಏನಿಲ್ಲ. ಹೌದೌದು. ಹಾ ಸರ್. ಸೀರಿಯಲ್ ನಂಬರ್ 5 ಮುಂದೆ ಅದೇ ನಂಬರ್ ಯಾವ್ದು ಪ್ರಾಶಸ್ತ್ಯ ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಯಾವ್ದು ಕೊಡ್ತಾರೆ, 1 2 3 4 ಅಪ್ ಟು ಎಷ್ಟು ಕ್ಯಾಂಡಿಡೇಟ್ಸ್ ಇರ್ತಾರೆ ಅಷ್ಟು ಪ್ರಿಫರೆನ್ಸ್ ಕೊಡ್ಬೋದು ಸರ್. ಸರಿ ಸರ್. ಮೊದ್ಲು ಯಾವ ಪಕ್ಷದಲ್ಲಿ ಇದ್ದೀರಿ ಸರ್ ತಾವು? ಸರ್ ಯಾವ ಪಕ್ಷ ಗುರುತಿಸ್ಕೊಂಡಿದ್ರಿ ಮೊದ್ಲು? ಸರ್ ಯಾವ ಪಕ್ಷದಿಂದನೂ ಇಲ್ಲ ಸರ್, ಪಕ್ಷೇತರರಾಗಿ ಗುರುತಿಸ್ಕೊಂಡ್ವಿ ಸರ್. ಅಲ್ಲ, ಆಗಿಂದನೂ ಹಾಗೆ ಇದ್ದೀರಾ? ಯಾವ ಪಕ್ಷದಲ್ಲೂ ತಾವು ಸೇವೆ ಮಾಡಿಲ್ವಾ? ಇಲ್ಲ ಸರ್. ಅಲ್ಲ, ಸಾಮಾನ್ಯ ರಾಜಕೀಯದವರು ಎಲ್ಲ ಪಕ್ಷದಲ್ಲಿ ಇರ್ತಾರೆ. ಇದು ರಾಜಕೀಯವಾಗಿ ಇರ್ತಕ್ಕಂಥದ್ದಲ್ಲ ಸರ್. ಇದು ನಾವು ಸಾಮಾಜಿಕ ಕಳಕಳಿಯಿಂದ ನಮ್ಮದು ಈ ಕ್ಷೇತ್ರದ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆ ಇರೋದ್ರಿಂದ ಆ ಶಿಕ್ಷಣ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ಕೊಳ್ಬೇಕು ನಾವುಗಳೇ. ಯಾರು ಇದುವರೆಗೂ ಯಾರು ಸರ್ MA MPhil PhD ಸರ್. ಓಹೋ ಸರ್, SLC ಮಾಡಿರಲ್ಲ ಇವತ್ತು ಮೆರಿತಾರಲ್ಲ ಸರ್, ದುಡ್ಡು ಮಾಡ್ಕೊಂಡು. ಏನ್ ಮಾಡೋದು ಸರ್? ಅಲ್ಲ, ಹೆಸರು ಹೇಳ್ಬಾರ್ದು, ಯಾಕೆ ನಾವು ಮಾಧ್ಯಮದ ಆದ್ರಿಂದ. SLC ಮಾಡಿರೋರಿಗೆಲ್ಲ ಇವತ್ತು ಮೆರಿತಾವ್ರೆ ಒಂದ್ ಪಕ್ಷದಲ್ಲಿ ಇಟ್ಕೊಂಡು. ನಿಜಲ್ಲ ಸರ್, ಇವತ್ತು ನಮ್ಮ ಯುವ ಜನತೆ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಭಾರಿ ಕಷ್ಟ ಸರ್. ಎಜುಕೇಶನ್ ಪೀಪಲ್ ಗಳಿಗೆ ನಾವು ಗುರುತಿಸ್ತಾನೆ ಆಯ್ತಾ, ಕಡಿಮೆ ಓದಿರೋಂಥವ್ರನ್ನ ಪುಡಿ ರಾಜಕಾರಣಿಗಳನ್ನ ಕಟ್ಕೊಂಡು ಆಳೋ ಮಟ್ಟಿಗೆ ಆಗಿದೆ ನಮ್ಮ ದೇಶ. ಅಲ್ಲ, ವ್ಯವಸ್ಥೆನೇ ಆಗೋಗಿದೆ ಸರ್. ಯಾಕಂದ್ರೆ ಹೈಲಿ ಕ್ವಾಲಿಫೈ ಇರೋಂಥವ್ರನ್ನ ಚಾಯ್ಸ್ ಮಾಡಿದ್ರೆ ಒಂದು ಉನ್ನತ ಮಟ್ಟದ ಅಭಿವೃದ್ಧಿಗಳಾಗ್ತವೆ. ಹೌದು ಸರ್. ಯಾವನ SLC ಮಾಡೋರ್ನೆಲ್ಲ ಇವತ್ತು ಟಿಕೆಟ್ ಕೊಟ್ಕೊಂಡು ಪಕ್ಷದಲ್ಲಿ MLC ಮಾಡ್ಕೊಂಡು ಕೂತ್ಕೊಂಡು ಏನ್ ಸರ್ ಅವ್ರು ಇವಾಗ ಏನ್ ಮಾಡ್ತಾರೆ ಸರ್? ದುಡ್ಡು ಮಾಡೋದ್ ಬಿಟ್ರೆ ಅವ್ರಿಗೆ ಏನ್ ಗೊತ್ತಿದೆ ಸರ್ ಕ್ವಾಲಿಫಿಕೇಶನ್? ಸರ್ ಕ್ವಾಲಿಫಿಕೇಶನ್ ಇಲ್ದಿರೋ ಪರವಾಗಿಲ್ಲ, ಅವ್ರಿಗೆ ಆ ಒಂದು ಶಿಕ್ಷಣ ಕ್ಷೇತ್ರದ ಅರಿವು ಇರ್ಬೇಕು, ಆದ್ರೆ ಆಗು ಹೋಗುಗಳು ಗೊತ್ತಿರ್ಬೇಕು, ಅಲ್ಲಿ ಶಿಕ್ಷಣ ಕ್ಷೇತ್ರ ಯಾಕೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಅರಿವಿರ್ಬೇಕು. ಹೌದು. ಅವರಿಂದ ಏನ್ ಕೆಲಸ ಆಗ್ಬೇಕು, ಏನ್ ಕೆಲಸ ಆಗ್ತದೆ ಶಿಕ್ಷಕರಿಗೆ. ಶಿಕ್ಷಕರು ಚೆನ್ನಾಗಿದ್ರೆ, ಶಿಕ್ಷಕರು ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯಕರವಾಗಿದ್ರೆ, ಹೌದು ಸರ್, ಶಿಕ್ಷಣದ ಏನು ಅದರ ಗುಣಮಟ್ಟ ತುಂಬಾ ಉತ್ತಮವಾಗಿರುತ್ತೆ. ಇಲ್ಲಾಂದ್ರೆ ಇವತ್ತು ನೋಡಿ SLC PUC ಇಂದ ಬರ್ತಾರೆ ಮಕ್ಕಳು ಡಿಗ್ರಿಗೆ, ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೋಡ್ತೀನಿ, ಕನ್ನಡ ಮೀಡಿಯಂ ಇಂದ ಬಂದಿರ್ತಾನೆ, ಕಳ್ಳತನ ಬರೆಯಕ್ ಬರಲ್ಲ, ಕಳ್ಳತನ. ಹೌದು. ಶಿಕ್ಷಕ ಹೋಗಿ ಶಿಕ್ಷಕ ಅಂತ ಬರ್ತಾರೆ. ಇಂತ ಒಂದು ಕಾರಣ ಏನು ಅಂದ್ರೆ ಶಿಕ್ಷಕರು ಇಲ್ದಿರೋದೇ ಕಾರಣ ಸರ್. ಈಗ ರಾಜಕಾರಣಿಗಳು ಆದ್ರೆ ಏನೋ ಬಿಡಿ, ಅವ್ರು ರಾಜಕಾರಣ ಮಾಡ್ಕೊಂಡ್ ಬರ್ತಾರೆ ದುಡ್ಡು ಮಾಡ್ಕೊಂಡು ಅಂತ ಅನ್ಬೋದು. ಈ ಶಿಕ್ಷಣ ವ್ಯವಸ್ಥೆಗೂ ಹಿಂಗ ಆಗ್ಬಿಟ್ರೆ ಏನ್ ಸರ್ ಮಾಡೋದು? ಹೌದು ಸರ್. ಆಯ್ತಾ, ಒಳ್ಳೆ ನಿಜಲು ನಾನು ಇದನ್ನ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ದು ಆಡಿಯೋ ಸುದ್ದಿ ಮಾಡ್ತೀನಿ ನಾನೀಗ. ಆಯ್ತು ಸರ್. ತಾವು ಮಾತಾಡೋದು ಆಡಿಯೋ ಸುದ್ದಿ ಮಾಡ್ತಾ ಇದೀನಿ, ಸಾರ್ವಜನಿಕವಾಗಿ ಗೊತ್ತಾಗ್ಲಿ. ಇವತ್ತೇನು ಶಿಕ್ಷಣೇತರ ಪದವೀಧರರಿಗೆ ಏನು ಇವತ್ತು ಎಲೆಕ್ಷನ್ ಇದೆ, ಅದನ್ನ ಯಾರನ್ನ ಗುರುತಿಸ್ಬೇಕು ಅನ್ನೋದು ಸಾಮಾನ್ಯ ಜನ ಗೊತ್ತಾಗ್ಲಿ ಸರ್. ಹೌದು ಸರ್, ಗೊತ್ತಾಗ್ಬೇಕು ಸರ್ ಜನರಿಗೆ. ಎಲ್ಲರೂ ಜವಾಬ್ದಾರಿ ಏನು ಅಂತ ಗೊತ್ತಾಗ್ಬೇಕು. ಎಜುಕೇಟೆಡ್ ಪೀಪಲ್ ಗಳೇ ತಪ್ಪು ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಸರ್. ರಾಜಕೀಯ ಬೆರೆಸ್ಕೊಂಡು ಆಯ್ತಾ, ಶಿಕ್ಷಕ ವ್ಯವಸ್ಥೆನೆ ಇವತ್ತು ತೊಂದರೆ ಆಗ್ತಿದೆ. ಅದನ್ನ ಸರ್ ಇದರಿಂದ ಸಮಾಜನೇ ಸಮಸ್ಯೆ. ಹೌದೌದು. ಹಾಗಾಗಿ ಒಳ್ಳೇದಾಗ್ಲಿ ಸರ್, ತಾವು ನಿಂತ್ಕೊಂಡಿದ್ದೀರಾ, ಎಲ್ಲಾದ್ರು ಒಳ್ಳೇದಾಗ್ಲಿ. ಆದಷ್ಟು ನಾವು ಕೂಡ ಮಾಧ್ಯಮದವರು ಒಳ್ಳೆಯ ಪರವಾಗಿ ನಿಂತ್ಕೊಳಕ್ ರೆಡಿ ಇದೀವಿ ಸರ್. ದಯವಿಟ್ಟು ನಿಂತ್ಕೊಳ್ಳಿ ಸರ್, ಒಳ್ಳೆ ಉತ್ತಮ ಸಮಾಜ ನಿರ್ಮಾಣ ಮಾಡೋಣ. ಖಂಡಿತ. ತಾವು ಏನ್ ಇಷ್ಟೊತ್ತಿಗೆ ಮಾತಾಡಿದ್ರು ಅಷ್ಟು ವಿಡಿಯೋ ಆಡಿಯೋ ನಾನು ಸುದ್ದಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಹಾಗಾಗಿ ಒಳ್ಳೇದಾಗ್ಲಿ ಸರ್. ಯಾಕೆಂದ್ರೆ ಇಷ್ಟು ಒಂದು PhD ಲೆವೆಲ್ ಅಲ್ಲಿ ಹೋಗಿ ನಾವು ನೀವು ಇಷ್ಟೆಲ್ಲ ಶಿಕ್ಷಣ ಪಡ್ಕೊಂಡು ಇವತ್ತು ಕಾಂಪಿಟೇಟಿವ್ ಆಗಿರುವಂತ ಒಂದು MLC ಇರುವಂತ ಒಂದು ರಾಜಕೀಯೇತರ ಶಕ್ತಿನ ಇವತ್ತು ನೀವು ತುಳಿತಾ ಇದ್ದೀರಾ. ಹೌದು ಸರ್, ಯಾಕಂದ್ರೆ ಈ ಶಿಕ್ಷಣದ ವ್ಯವಸ್ಥೆ ಸರಿ ಹೋಗ್ಲಿಲ್ಲ ಅಂದ್ರೆ ಸರ್ ಇಡೀ ದೇಶದ ವ್ಯವಸ್ಥೆನೇ ಹಾಳಾಗುತ್ತೆ. ರೌಡಿಗಳು, ಪೊಲೀಸ್ ಅಧಿಕಾರಿಗಳು ಇವ್ರುಗಳೇ ಉಟ್ಕೊಳ್ಳೋದು. ಯಾಕಂದ್ರೆ ಇಲ್ಲಿಂದ ವಿದ್ಯಾರ್ಥಿಗಳನ್ನ ರಾಜಕಾರಣಿಗಳಿಗೆ ಈ ದಕ್ಷಿಣ ಪದವೀಧರರೇ ಬೆನ್ನೆಲುಬು ಸರ್. ಅವ್ರಿಗೆ ಏನ್ ಗೊತ್ತಿರುತ್ತೆ ಸರ್? ಅವ್ರಿಗೆ ರಾಜಕಾರಣಿಗಳಿಗೆ ಬಿಟ್ರೆ, ಸುಳ್ಳು ಹೇಳೋದು, ಆಶ್ವಾಸನೆಗಳು ಬಿಟ್ರೆ ರಾಜಕಾರಣಿಗಳಿಗೆ ಇನ್ನೇನ್ ಗೊತ್ತಿರುತ್ತೆ? ತಮ್ಮಂತವ್ರು ಹೈಲಿ ಕ್ವಾಲಿಫೈ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಆದ್ರೆ ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಬೇಕು. ಹೌದು ಸರ್, ದಯವಿಟ್ಟು. ಯಾಕಂದ್ರೆ ಇನ್ನೊಂದಷ್ಟು ಜನ ಇದಾರೆ ಪುಣ್ಯಾತ್ಮರು, ಪಕ್ಷ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಓಟ್ ಹಾಕ್ಬಿಡ್ತಾರೆ.
ಹೌದು ಸರ್, ಅದೇ ಸಮಸ್ಯೆ ಬಂದ್ರು. ಜಾತಿ ಧರ್ಮ ನೋಡ್ಕೊಂಡು ಓಟ್ ಹಾಕ್ತಾರೆ, ಹಾ ಕೊನೆಗೆ ಮತ್ತೆ ಅವರೇ ಸಫರರ್ಸ್ ಆಗ್ತಾರೆ. ಹಾ ಹೌದು ನಮ್ಮ ಹಳ್ಳಿಗಳ ಕಡೆ ಒಂದು ಗಾದೆ ಸರ್, ಹೌದು ಕೊತ್ತಿ ತನ್ನ ಕಾಲ್ಗೆ ಹುಚ್ಚೋಯ್ಕತ್ತಿತ್ತು ಅಂತ. ಹೌದು ಹೌದು ಹಂಗೆ ಇವ್ರ ಕಾಲ್ ಮೇಲೆ ಕಲ್ಲೆತ್ತ ಹಾಕೊಂಡ್ರಂಗೆ ಅವ್ರು ಮಾಡ್ತಕ್ಕಂತ ಕೆಲಸ. ಹಾ ಹಾ ಓಟ್ನ ಯಾರ್ಗ್ ಹಾಕ್ಬೇಕು, ಯಾರ್ಗ್ ಹಾಕರ್ ಏನ್ ಸಿಗ್ಬೋದು, ಏನ್ ಹೌದು ಹೌದು ಹೌದು. ಅಲ್ಲ ಸಾಮಾನ್ಯ ಜನ ಉಪಯೋಗಗಳು ಗೊತ್ತಿಲ್ದವ್ರು ಎಂತದ್ದು? ಇವತ್ತು ಎಲೆಕ್ಷನ್ ಓಟ್ಗೋಸ್ಕರ ಇವತ್ತು ಕೈ ಹೊಡ್ತಾರೆ ಅಂದ್ರೆ ಈಗ ಎಷ್ಟೋ ಜನ ದುರಂತ ಸರ್ ಎಜುಕೇಶನ್ ಪೀಪಲ್ಸ್ ಕೂಡ ಅದೇ ತರ ಆಗ್ಬಿಟ್ಟಿದೆ ಸರ್ ವಾಸ್ತವತೆ. ಹೌದು ಸರ್, ಮೊನ್ನೆ ಎಲೆಕ್ಷನ್ ಕಮಿಷನ್ ಅವ್ರ ಮುಂದೆನೂ ಅದೇ ಇದ್ ಮಾಡ್ತಾ ಇದ್ರು, ಕಂಪ್ಲೇಂಟ್ ಹೇಳ್ತಾ ಇದ್ರು. ಹಾ ಹಾ ಶಿಕ್ಷಕರಿಗೆ ಒಂದ್ 2,000 ರೂಪಾಯಿಂದ ವಾಚ್ ಕೊಡ್ತಾರೆ, ಹೌದು 2,000 ಹೌದು ರೂಪಾಯಿ ದುಡ್ಡು ಆಮಿಷಗಳು. ಕೊಡ್ತಾವ್ರೆ, ಆಮಿಷಗಳು ಕೊಡ್ತಾ ಇದಾರೆ. ಅವ್ರು ಅದನ್ನ ತಗಂತ ಇದಾರೆ ಸರ್ ಇವೆಲ್ಲ ಅಂತಂದ್ರೆ ಕೊಡ್ತಾರಲ್ಲ, ಬೇಡ ಸರ್ ಇವೆಲ್ಲ ಕೊಡೋದ್ ಬೇಡ. ಅವ್ರು ಕೊಡೋಂತ ಮಾನ್ಯತೆಗಳು, ಸರ್ಕಾರದ ಮಾನ್ಯತೆಗಳು ಆಯ್ತಾ, ಏನು ಇವತ್ತು ಓಲ್ಡ್ ಪೆನ್ಷನ್ ನ್ಯೂ ಪೆನ್ಷನ್ ಇದೆಯಾ ಅದನ್ನ ರೆಡಿ ಮಾಡ್ಕೊಳ್ಳಿ ಸರ್. ತಾಕತ್ತಿಲ್ವಲ್ಲ ಸರ್ ಯಾವ್ದೇ ಸರ್ಕಾರ ಬಂದ್ರೂನು. ಓಲ್ಡ್ ಪೆನ್ಷನ್ ಬೇಡ ಸರ್, ಈಗ ಗೆದ್ದು ಹೋಗ್ತಾರಲ್ಲ ಸರ್ ದಕ್ಷಿಣ ಪದವೀಧರ MLC ಗೆದ್ದು ಹೋಗ್ತಾರಲ್ಲ, ಅವ್ರ ಪ್ರೊಮೋಟ್ ಮಾಡ್ಲಿ ಬಿಡಿ, ನಮ್ ಶಿಕ್ಷಕರು ಮಾಡಿ ಅಂತ. ಹೌದು ಸರ್, ಅದೇ ಬೇಕಾಗಿರೋದು ಅಲ್ವೇ? ಈಗ ಪರ್ಮನೆಂಟ್ ಮಾಡಕ್ಕೆ ಯಾವ್ದೇ ರೀತಿ ಒಂದು ಸರ್ ಎಲೆಕ್ಷನ್ಗೆ ಇಡೀ ರಾಜ್ಯದ ಶಿಕ್ಷಕರನ್ನ ಬಳಸ್ಕೋತಾರೆ. ಎಷ್ಟು ಕೊಡ್ತಾರೆ ಸರ್ ಅವ್ರಿಗೆ ಭತ್ಯೆ 2 ದಿನಕ್ಕೆ? ಅವ್ರಿಗೆ ಊಟ ತಿಂಡಿ ಸರ್, ನಾನು ಈ ಸರಿ ಸುದ್ದಿ ಮಾಡಿದೀನಿ, ಎಷ್ಟೋ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಶಿಕ್ಷಕರಿಗೆ. ಊಟ ವ್ಯವಸ್ಥೆ ಇಲ್ಲ ಸರ್, ಮಹಿಳೆಯರು ಕರ್ಕೊಂಡು ಹೋಗಿರ್ತಾರೆ ದೂರದ ಹಳ್ಳಿಗಳಿಗೆ, ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಇರಲ್ಲ, ಮಲಗೋದಕ್ಕೆ ವ್ಯವಸ್ಥೆ ಇರಲ್ಲ. ಅದ್ರ ಬಗ್ಗೆ ಎಲ್ಲ ಸ್ಟ್ಯಾಂಡ್ ಆಗ್ಬೇಕು ಸರ್. ಇವತ್ತು MLC ಲೆವೆಲ್ ಇವತ್ತು ಈಕ್ವಲ್ ಟು MLC ಅಂತಂದ್ರೆ ಈಕ್ವಲ್ ಟು ಒಬ್ಬ ಮಂತ್ರಿ ಸರ್. ಹೌದು ಸರ್, 4 ಜಿಲ್ಲೆದು ಒಬ್ಬ ನೀವು ಸಪೋರ್ಟ್ ಮಾಡೋದು ಸರ್, ನಾಲೆಜ್ ಬರೋದು. SLC PUC ಓದಿರೋಲ್ಲ ಮಂತ್ರಿ ಮಾನ್ರಿ ಆಗ್ಬಿಟ್ರೆ ಶಿಕ್ಷಣದ ಬಗ್ಗೆನೇ ಗೊತ್ತಿರಲಿಲ್ಲ, ಅವನೊಬ್ಬ ಶಿಕ್ಷಣ ಮಂತ್ರಿ ಆಗಿರ್ತಾರೆ ಯಾವ್ದೇ ಸರ್ಕಾರ ಬರ್ಲಿ. ಅದೇ ದುರಂತ ಸರ್ ಇದೆ ನಮ್ಮಲ್ಲಿ, ಅದೇ ದುರಂತ ಇದು. ಅದು ಒಬ್ಬ ಶಿಕ್ಷಕನು ಯಾರೋ ಒಬ್ಬರಿಗೆ ಅಲ್ಲ ಏನ್ ಗೊತ್ತೇ, ಆ ರೈತಾಪಿ ಜನದ ಬಗ್ಗೆ ನಾಡಿ ಮಿಡಿತಾನೆ ಗೊತ್ತಿಲ್ಲ, ಅವನು ಕೃಷಿ ಸಚಿವ. ದಯವಿಟ್ಟು ಒಳ್ಳೇದಾಗ್ಲಿ ಸರ್. ಯಾಕೆ ನಾವು ಕೂಡ ನಿಮ್ ಸಪೋರ್ಟ್ ಮಾಡ್ತೀವಿ. ಇಷ್ಟೆಲ್ಲ ಮಾತಾಡಿದ ಏನಕ್ಕೆ ಅಂದ್ರೆ ನಿಮ್ಮ ಆಡಿಯೋನ ಸುದ್ದಿ ಮಾಡಿ ಇಡೀ MLC ಯಾರೆಲ್ಲ ಕ್ಯಾಂಡಿಡೇಟ್ ಮತ್ತೆ ಯಾರೆಲ್ಲ ವೋಟರ್ಸ್ ಇದಾರೆ ಅವ್ರಿಗೆ ಒಂದ್ ಸ್ವಲ್ಪ ಮಾದರಿ ಆಗ್ಲಿ ಅಂತ ಇಷ್ಟು ಮಾತಾಡಿದೀನಿ, ಅನ್ಯತಾ ಭಾವಿಸ್ಬೇಡಿ. ಇಲ್ಲ ಸರ್, ನಾವು ಕೂಡ ಸಮಾಜಮುಖಿ ಕೆಲಸ ಮಾಡುವಂತವ್ರು, ಮಾಧ್ಯಮದವರು ಮಾಡಿ ಸರ್. ತಮ್ಮಂತವರಿಂದ ಒಳ್ಳೇದಾಗ್ಬೇಕಾಗಿದೆ ಸರ್. ತಮ್ಮಂತವ್ರು ಇರೋದ್ರಿಂದನೇ ಏನೋ ಒಂದು ಎಸ್ ಸರ್, ತಮ್ಮಂತವ್ರು ಇರೋದ್ರಿಂದ ಹೆಚ್ಚು ಕಡಿಮೆ ಒಂಚೂರು ನ್ಯಾಯ ಮುಟ್ತಾ ಇದೆ, ಜನಗಳಿಗೆ ಸಮಸ್ಯೆಗಳು ಮುಟ್ತಾ ಇದೆ. ಇಲ್ಲಾಂದ್ರೆ ಮುಚ್ಚಾಕ್ತಾರೆ ಸರ್. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಇವಾಗಿಂದ ನಿಮ್ ಬಗ್ಗೆ ಸ್ಟಾಂಡ್ ಆಗ್ತೀನಿ ಸರ್ ರಾಕೇಶ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಡ್ತೀನಿ ಸರ್.